ಕರ್ನಾಟಕದ ಮಣ್ಣುಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಸದಾ ನಮ್ಮ ಜೊತೆ ನೋಟಿಫೈಡ್ ಆಗಿರಿ. ಕರ್ನಾಟಕದ ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕಿಂತ ಪೂರ್ವದಲ್ಲಿ ಮಣ್ಣು ಹೇಗೆ ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೆ ಕೆಲವೊಂದು ಇಮೇಜ್ಗಳು ಕಾಣಿಸ್ತಾ ಇದ್ದಾವೆ. ಶಿಲೆಗಳು ಶಿಥಿಲೀಕರಣ ಆಗಿರುವಂಥ ಇಮೇಜ್ಗಳು ಆಲ್ರೆಡಿ ಇದಕ್ಕೆ ರಿಲೇಟೆಡ್ ಆಗಿ 3 ಇಮೇಜ್ಗಳಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ. ಅಂದರೆ ತೀರಾ ಸಿಂಪಲ್ ಆಗಿ ಹೇಳೋದಾದರೆ ಶಿಲೆಗಳ ಶಿಥಿಲೀಕರಣದಿಂದ ಮಣ್ಣು ರಚನೆ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಕೇವಲ ಶಿಲೆಗಳ ಶಿಥಿಲೀಕರಣದಿಂದಲೇ ಮಣ್ಣು ಸಂಪೂರ್ಣವಾಗಿ ರಚನೆ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಶಿಲೆಗಳ ಶಿಥಿಲೀಕರಣ ಅನ್ನೋದು ಮಣ್ಣಿನ ರಚನೆಯ ಮೊದಲ ಹಂತ ಅಂತ ಹೇಳ್ಬೋದು. ಅಂದರೆ ಮಣ್ಣು ರಚನೆ ಆಗೋದು ಶಿಲೆಗಳ ಶಿಥಿಲೀಕರಣದಿಂದ ಆರಂಭ ಆಗುತ್ತೆ. ಅದರ ಜೊತೆಗೆ ಇನ್ನೂ ಕೆಲವೊಂದು ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಇಲ್ಲಿ ನಾವೇನು ಹೈಲೈಟ್ ಮಾಡ್ತಾ ಇದ್ದೇವಲ್ಲ, ಈ ಇಮೇಜ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗ್ತಾ ಇದೆ ಇಲ್ಲಿ. ಅಂದರೆ ಬೇಸಿಕ್ ಆಗಿ ಶಿಲೆಗಳ ಶಿಥಿಲೀಕರಣ ಪ್ರಕ್ರಿಯೆ ಆರಂಭ ಆಗುತ್ತೆ. ಅಂದರೆ ಮಳೆ, ಗಾಳಿ, ಬಿಸಿಲು, ಚಳಿ ಇಂತಹ ನೈಸರ್ಗಿಕ ಕ್ರಿಯೆಗಳಿಂದ ಶಿಲೆಗಳು ಪದರಗಳಾಗಿ ರಚನೆ ಆಗುತ್ತೆ. ಈ ಪದರಗಳು ಮತ್ತೆ ನೆಕ್ಸ್ಟ್ ಸಸ್ಯ ಮತ್ತು ಪ್ರಾಣಿ ಅವಶೇಷಗಳೊಂದಿಗೆ ವರ್ತಿಸಿ ಅದು ಮಣ್ಣಾಗಿ ರಚನೆ ಆಗುತ್ತೆ. ಈ ರೀತಿ ಮಣ್ಣು ರಚನೆ ಆಗುತ್ತೆ ಅನ್ನುವಂಥ ಒಂದು ಬೇಸಿಕ್ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗಿರಬೇಕು. ಓಕೆ, ಇನ್ನು ಕರ್ನಾಟಕದ ಮಣ್ಣುಗಳ ಬಗ್ಗೆ ಬಂದರೆ ಇದಕ್ಕಿಂತ ಪ್ರೀವಿಯಸ್ ಆಗಿ ಇದಕ್ಕೆ ರಿಲೇಟೆಡ್ ಆಗಿ 2 ಕ್ಲಾಸ್ಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಇರಬೇಕು. ಮೊದಲನೇದಾಗಿ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಅಥವಾ ಕರ್ನಾಟಕದ ಭೂಸ್ವರೂಪಗಳ ಬಗ್ಗೆ ಗೊತ್ತಿರಬೇಕು. ಅದರ ಜೊತೆಗೆ ಕರ್ನಾಟಕದ ವಾಯುಗುಣದ ಬಗ್ಗೆನೂ ಗೊತ್ತಿರಬೇಕು. ಯಾಕೆಂದರೆ ಸಂಪೂರ್ಣ ಕರ್ನಾಟಕದಲ್ಲಿ ನಾವು ಏಕಸ್ವರೂಪದ ಭೂರಚನೆಯನ್ನು ಕಂಡು ಬರೋದಿಲ್ಲ ಅಥವಾ ನಾವು ಕಾಣೋದಿಲ್ಲ. ಅಂದರೆ ಕರ್ನಾಟಕದ ಭೂಸ್ವರೂಪದಲ್ಲಿ ನಾವು ಯಾವ ರೀತಿ ವೈವಿಧ್ಯತೆಯನ್ನು ಕಾಣ್ತೇವೋ, ಕರ್ನಾಟಕದ ವಾಯುಗುಣದಲ್ಲಿ ನಾವು ಯಾವ ರೀತಿ ವೈವಿಧ್ಯತೆಯನ್ನು ಕಾಣ್ತೇವೋ, ಅದೇ ರೀತಿ ಕರ್ನಾಟಕದ ಮಣ್ಣುಗಳಲ್ಲಿಯೂ ಸಹ ನಾವು ಸಾಕಷ್ಟು ವೈವಿಧ್ಯತೆಯನ್ನು ಕಾಣ್ತೇವೆ. ಅಂದರೆ ಇಡೀ ಕರ್ನಾಟಕದಲ್ಲಿ ನಾವು ಏಕ ಪ್ರಕಾರದ ಮಣ್ಣನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಪ್ರಕಾರದ ಮಣ್ಣುಗಳನ್ನು ನಾವು ನೋಡ್ತೇವೆ. ಅತ್ಯಂತ ಪ್ರಮುಖವಾಗಿ ಹೇಳೋದಾದರೆ ನಾವು 4 ಪ್ರಕಾರದ ಮಣ್ಣುಗಳನ್ನು ನಾವು ಕರ್ನಾಟಕದಲ್ಲಿ ಕಾಣ್ಬೋದು. ಫಸ್ಟ್ ಆಫ್ ಆಲ್ ಲಿಸ್ಟ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಸ್ಕ್ರೀನಲ್ಲಿ ಕ್ಲಿಯರ್ ಆಗ್ತಾ ಇದೆ. ಹೈಲೈಟ್ ಮಾಡ್ತಾ ಇರುವಂಥದ್ದು ಏನಿದೆ ಎಲ್ಲ ಪಾಯಿಂಟ್ಸ್ಗಳು. ಮೊದಲನೇದಾಗಿ ಕರಾವಳಿಯ ಮೆಕ್ಕಲು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಥರ್ಡ್ ಒನ್ ಕೆಂಪು ಮಣ್ಣು, ಇನ್ನು ಕೊನೆಯದಾಗಿ ಕಪ್ಪು ಮಣ್ಣು. ಈ 4 ಪ್ರಕಾರದ ಮಣ್ಣುಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ಕಾಣ್ತೇವೆ. ಬನ್ನಿ ಈ 4 ಪ್ರಕಾರದ ಮಣ್ಣುಗಳ ಬಗ್ಗೆ ಡಿಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಲ್ಲಿ ನಾವು ಸ್ಟಡಿ ಮಾಡುವಂತಹ ಪ್ರತಿಯೊಂದು ಮಣ್ಣಿನ ಬಗ್ಗೆ 4 ವಿಚಾರಗಳು ನಿಮಗೆ ಕ್ಲಿಯರ್ ಆಗಿರಬೇಕು. ಅಂದರೆ ಮಣ್ಣು ಯಾವ ರೀತಿ ರಚನೆ ಆಗುತ್ತೆ ಮತ್ತು ಪ್ರತಿ ಮಣ್ಣಿನ ವಿಶೇಷ ಲಕ್ಷಣ ಏನಿದೆ, ಯಾವ ಜಿಲ್ಲೆಗಳಲ್ಲಿ ಅಥವಾ ಭೌಗೋಳಿಕವಾಗಿ ಯಾವ ಭಾಗದಲ್ಲಿ ಮಣ್ಣು ಕಂಡುಬರುತ್ತೆ, ಮತ್ತು ಪ್ರತಿ ಮಣ್ಣು ಯಾವ ಬೆಳೆಗೆ ಹೆಚ್ಚು ಸೂಕ್ತವಾದದ್ದು ಅಂತ. ಏಕೆಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಈ 4 ಅಂಶಗಳು ನಿಮಗೆ ಕ್ಲಿಯರ್ ಆಗ್ತಾ ಹೋಗಬೇಕು. ಓಕೆ, ಮೊದಲನೇದಾಗಿ ನಾವು ಚರ್ಚೆ ಮಾಡಲಿಕ್ಕೆ ಆರಂಭಿಸೋದು ಕರಾವಳಿಯ ಮೆಕ್ಕಲು ಮಣ್ಣಿನ ಬಗ್ಗೆ ಚರ್ಚೆ ಮಾಡೋಣ. ಈ ಮಣ್ಣು ಯಾವ ರೀತಿ ನಿರ್ಮಾಣ ಆಗುತ್ತೆ ಅಂತ ನೋಡ್ತಾ ಹೋದರೆ ಪಶ್ಚಿಮಾಭಿಮುಖವಾಗಿ ಕರ್ನಾಟಕದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಹೊತ್ತು ತಂದ ಸಂಚಯಿಸುವಂತಹ ಮಣ್ಣಿಗೆ ನಾವು ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಕರೆಯೋದು. ಆದರೆ ಒಂದು ಕ್ಲಿಯರ್ ಆಗಿರಬೇಕು, ಆಲ್ರೆಡಿ ನಮ್ಮ ಕರ್ನಾಟಕದ ಭೂಗೋಳಕ್ಕೆ ರಿಲೇಟೆಡ್ ಆಗಿರುವಂಥ ಈ ಮ್ಯಾಪ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗ್ತಾ ಇದೆ. ಕರ್ನಾಟಕವನ್ನು ಭೌಗೋಳಿಕವಾಗಿ ನಾವು ಅತ್ಯಂತ ಪ್ರಮುಖವಾಗಿ 3 ಭಾಗಗಳಾಗಿ ಡಿವೈಡ್ ಮಾಡ್ತೇವೆ. ಅದರಲ್ಲಿ ಪಶ್ಚಿಮ ಘಟ್ಟಗಳಿರುವಂತಹ ಏನು ಮಲೆನಾಡು ಅಂತೇನಿದೆ ಅಲ್ವಾ, ಈ ಏರಿಯಾ ಇದು ಅತ್ಯಂತ ಪ್ರಮುಖವಾದದ್ದು. ಏಕೆಂದರೆ ಕರ್ನಾಟಕದಲ್ಲಿ ಹರಿಯುವಂತಹ ಬಹುತೇಕ ನದಿಗಳಿಗೆ ಉಗಮ ತಾಣವಾಗಿರುವಂತಹ ಪ್ಲೇಸ್ ಇದಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುವಂತಹ ನದಿಗಳಲ್ಲಿ ಕೆಲವೊಂದು ನದಿಗಳು ಪೂರ್ವಾಭಿಮುಖವಾಗಿ ಹರಿದರೆ ಇನ್ನೂ ಕೆಲವೊಂದು ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುತ್ತವೆ. ಈ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಮುಂದೆ ಪಶ್ಚಿಮ ಘಟ್ಟಗಳ ನಂತರ ಕರಾವಳಿ ಮೈದಾನ ರೀಚ್ ಆಗ್ತವೆ. ಅಂತಿಮವಾಗಿ ಅವು ಕರಾವಳಿ ಮೈದಾನಕ್ಕೆ ಹೊಂದ್ಕೊಂಡಿರುವಂತಹ ಅರಬ್ಬಿ ಸಮುದ್ರಕ್ಕೆ ಸಂಗಮ ಆಗ್ತವೆ. ಇಲ್ಲಿ ಅದನ್ನೇ ಫಸ್ಟ್ ಪಾಯಿಂಟಲ್ಲಿ ಅದನ್ನೇ ಫೋಕಸ್ ಮಾಡ್ತಾ ಇರೋದು. ಅಂದರೆ ನಮ್ಮ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಹೊತ್ತು ತಂದು ಸಂಚಯಿಸಿದ ಮಣ್ಣಿಗೆ ನಾವು ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಕರೆಯೋದು. ಆದರೆ ಇಲ್ಲಿ ಒಂದು ಮತ್ತೆ ಡೌಟ್ ನಿಮಗೆ ಕ್ರಿಯೇಟ್ ಆಗ್ಬೋದು. ಏನೆಂದರೆ ನದಿಗಳು ಹೊತ್ತು ತಂದು ಸಂಚಯಿಸುವ ಮಣ್ಣಿಗೆ ನಾವು ಕಾಮನ್ ಆಗಿ ಮೆಕ್ಕಲು ಮಣ್ಣು ಅಂತ ಕರಿತೇವೆ. ಆದರೆ ಇಲ್ಲಿ ನೋಡಿದ್ರೆ ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಬಳಕೆ ಮಾಡಿದೆವು ವರ್ಡ್ಸು. ಅಂದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಬೇಕು ಪಾಯಿಂಟು. ಏನೆಂದರೆ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಪಶ್ಚಿಮ ಘಟ್ಟಗಳನ್ನು ದಾಟಿ ಕರಾವಳಿ ಮೈದಾನವನ್ನು ಪ್ರವೇಶ ಮಾಡ್ತವೆ. ತಮ್ಮ ಜೊತೆ ಕೆಲವೊಂದು ವಸ್ತುಗಳನ್ನು ಸಂಚಯಿಸಿ ಅಲ್ಲಿ ಡೆಪಾಸಿಟ್ ಮಾಡ್ತವೆ ಆ ಪ್ಲೇಸಲ್ಲಿ, ಕರಾವಳಿ ಮೈದಾನದ ಏರಿಯಾದಲ್ಲಿ. ಇದೇ ಸಂದರ್ಭದಲ್ಲಿ ಕರ್ನಾಟಕದ ಕರಾವಳಿ ತೀರಕ್ಕೆ ಹೊಂದ್ಕೊಂಡಿರುವಂಥ ಅರಬ್ಬಿ ಸಮುದ್ರದ ಅಲೆಗಳು ಸಹ ಕೆಲವೊಂದು ವಸ್ತುಗಳನ್ನು ಈ ಕರಾವಳಿ ಮೈದಾನಕ್ಕೆ ತಂದು ಅಲ್ಲಿ ಡೆಪಾಸಿಟ್ ಮಾಡಿರ್ತವೆ.
ಅಂದರೆ ಈ ಡೆಪಾಸಿಟ್ ಆಗುವಂತಹ ವಸ್ತುಗಳಿಂದ ರಚನೆಯಾದಂತಹ ಮಣ್ಣಿಗೆ ನಾವು ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಕರೆಯೋದು. ಓಕೆ, ಇದರ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋದರೆ, ಇದರ ಲಕ್ಷಣ ನೋಡ್ತಾ ಹೋದರೆ ಮರಳು ಮತ್ತು ಜೇಡಿಗಳೆರಡರ ಮಿಶ್ರಣವಾಗಿರೋದು ಕಂಡು ಬರುತ್ತೆ ಈ ಮಣ್ಣಿನಲ್ಲಿ. ಸ್ಪೆಷಲಿ ಯಾವುದು, ಕರಾವಳಿಯ ಮೆಕ್ಕಲು ಮಣ್ಣಿನಲ್ಲಿ ಮರಳು ಮತ್ತು ಜೇಡಿ ಈ ಎರಡರ ಮಿಶ್ರಣವನ್ನು ಕಾಣ್ತೇವೆ. ಅದರಲ್ಲೂ ಈ ಮಿಶ್ರಣದಲ್ಲಿ ಮರಳಿನ ಪ್ರಮಾಣ ಅಧಿಕವಾಗಿರೋದು ಕಂಡುಬರುತ್ತೆ. ಹಾಗಾಗಿಯೇ ಈ ಕರಾವಳಿಯ ಮೆಕ್ಕಲು ಮಣ್ಣನ್ನು ನಾವು ನದಿ ತೀರದಲ್ಲಿ ಕಂಡುಬರುವಂತಹ ಅಥವಾ ನದಿ ಕಣಿವೆಯಲ್ಲಿ ಕಂಡುಬರುವಂತಹ ಮೆಕ್ಕಲು ಮಣ್ಣಿನೊಂದಿಗೆ ಹೋಲಿಕೆ ಮಾಡಿದ್ರೆ ಇದರ ಫಲವತ್ತತೆಯ ಪ್ರಮಾಣ ಕಡಿಮೆ ಆಗಿರುತ್ತೆ. ಓಕೆ, ಇದ್ರ ಜೊತೆಗೆ ನಮ್ಗೆ ಇನ್ನೊಂದು ಕ್ಲಿಯರ್ ಆಗಿರಬೇಕು, ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿಗಳ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ಸ್ಲೈಡಲ್ಲೇ ಕ್ಲಿಯರ್ ಆಗಿದೆ ನಿಮಗೆ. ಆದರೆ ಇನ್ನೂ ಪರ್ಟಿಕ್ಯುಲರ್ ನೋಡ್ತಾ ಹೋದರೆ ನಾವು ಕರ್ನಾಟಕದಲ್ಲಿ ಪಶ್ಚಿಮ ನದಿ ವ್ಯವಸ್ಥೆಯಲ್ಲಿ ಬರುವಂತಹ ನದಿಗಳೇನಿದ್ದಾವಲ್ಲ, ಈ ಎಲ್ಲ ನದಿಗಳು ಉಗಮ ಆಗೋದು ಮಲೆನಾಡಿನಲ್ಲಿ ಉಗಮ ಆಗೋದು, ಹರಿಯೋದು ಪಶ್ಚಿಮ ದಿಕ್ಕಿಗೆ ಹರಿಯೋದು, ಅಂತಿಮವಾಗಿ ಕರಾವಳಿ ಮೈದಾನದ ಮೂಲಕ ಅರಬ್ಬಿ ಸಮುದ್ರಕ್ಕೆ ಜಾಯ್ನ್ ಆಗ್ತವೆ. ಅಪ್ ಟು ನಾವು ನಾರ್ತಲ್ಲಿ ಕಾಳಿ ನದಿಯಿಂದ ಸೌತಲ್ಲಿ ನೇತ್ರಾವತಿ ಅತ್ಯಂತ ಪ್ರಮುಖವಾದಂಥ ನದಿಯಾಗಿದೆ, ಅಲ್ಲಿವರೆಗೂ ಕಂಡುಬರುವಂತಹ ಸಾಕಷ್ಟು ನದಿಗಳಿದ್ದಾವೆ. ಈ ಎಲ್ಲ ನದಿಗಳಿಂದ ಈ ಮಣ್ಣು ರಚನೆ ಆಗಿದೆ ಅಂತ ಹೇಳ್ಬೋದು. ಓಕೆ, ಇದರ ಜೊತೆಗೆ ಇನ್ನೊಂದು ಕ್ಲಿಯರ್ ಆಗಿರ್ಬೇಕು ನಿಮಗೆ, ಏನೆಂದರೆ ಈ ಮಣ್ಣು ಭೌಗೋಳಿಕವಾಗಿ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಅದ್ರ ಹೆಸರಲ್ಲೇ ಇತ್ತು, ಟೈಟಲಲ್ಲೇ ಕ್ಲಿಯರ್ ಆಗಿದೆ ನಿಮಗೆ. ಯಾಕಂದರೆ ಟೈಟಲಲ್ಲೇ ಇರೋದು ಕರಾವಳಿಯ ಮೆಕ್ಕಲು ಮಣ್ಣು, ಅಂದರೆ ಇದು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಕಂಡುಬರುವಂಥ ಮಣ್ಣು. ಹಾಗಾಗಿ ಎಕ್ಸಾಮಲ್ಲಿ ಕೇಳಿದರೆ ನಾವು ಈಸಿಯಾಗಿ ಹೇಳ್ಬೋದು ಏನಂದರೆ, ಭೌಗೋಳಿಕವಾಗಿ ಕರಾವಳಿಯ ಮೆಕ್ಕಲು ಮಣ್ಣು ಕಂಡುಬರೋದು ಕರ್ನಾಟಕದ ಭೂಸ್ವರೂಪ ಅಥವಾ ಕರ್ನಾಟಕದ ಭೌಗೋಳಿಕ ವಿಭಾಗಗಳಲ್ಲಿ ಒಂದು ಅಂತ ಗುರುತಿಸುವಂತಹ ಕರ್ನಾಟಕದ ಕರಾವಳಿ ಮೈದಾನದಲ್ಲಿ ಮಣ್ಣು ಕಂಡುಬರುತ್ತೆ. ಅಥವಾ ನೀವು ಮ್ಯಾಪ್ ನೋಡಿದ್ರೆ ಕ್ಲಿಯರ್ ಆಗ್ತಾ ಇದೆ, ಇಲ್ಲೇನು ಸ್ಮಾಲ್ ಡ್ಯಾಶ್ಗಳಿಂದ ಹೈಲೈಟ್ ಆಗಿದೆ ಅಲ್ವಾ, ಅಥವಾ ಇದಕ್ಕೆ ರಿಲೇಟೆಡ್ ಆಗಿ ಇಂಡೆಕ್ಸ್ ಕೊಟ್ಟಿದ್ದಾರಲ್ಲ, ಆ ಇಂಡೆಕ್ಸ್ ಮತ್ತು ಮ್ಯಾಪ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಕರಾವಳಿಯ ಮೆಕ್ಕಲು ಮಣ್ಣು ಕರ್ನಾಟಕದ ಕರಾವಳಿ ಮೈದಾನದಲ್ಲಿ ಕಂಡುಬರುತ್ತೆ ಅಂತ. ಪರ್ಟಿಕ್ಯುಲರ್ ಆಗಿ ನೋಡ್ತಾ ಹೋದರೆ, ಜಿಲ್ಲಾವಾರು ನೋಡ್ತಾ ಹೋದರೆ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಮಣ್ಣು ಕಂಡು ಬರುತ್ತೆ ಅಂತ ಕೂಡ ಕ್ವಶನ್ ಕೇಳ್ಬೋದು. ಎಕ್ಸಾಮಲ್ಲಿ ಎರಡು ರೀತಿ ಕ್ವಶನ್ ಫ್ರೇಮ್ ಆಗ್ಬೋದು. ಕರ್ನಾಟಕದಲ್ಲಿ ಕರಾವಳಿಯ ಮೆಕ್ಕಲು ಮಣ್ಣು ಭೌಗೋಳಿಕವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ಅದು ಕರಾವಳಿ ಮೈದಾನ ಅಂತ ಹೇಳ್ಬೋದು. ಆದರೆ ಜಿಲ್ಲಾವಾರು ಅಂತ ಕೇಳಿದ್ರೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳ ಬಗ್ಗೆ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಇರಲೇಬೇಕು. ಕರ್ನಾಟಕದಲ್ಲಿ 3 ಕರಾವಳಿ ಜಿಲ್ಲೆಗಳಿರೋದು, ಅರಬ್ಬಿ ಸಮುದ್ರಕ್ಕೆ ಹೊಂದ್ಕೊಂಡಿರುವಂತಹ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಆಗಿರ್ಬೋದು, ಮತ್ತು ದಕ್ಷಿಣ ಕನ್ನಡ. ಈ 3 ಜಿಲ್ಲೆಗಳಲ್ಲಿ ಈ ಮಣ್ಣು ಕಂಡುಬರುತ್ತೆ. ಆದರೆ ಗೊತ್ತಿರಬೇಕು ನಿಮಗೆ, ಈ 3 ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಈ ಮಣ್ಣು ಕಂಡುಬರೋದಿಲ್ಲ. ಈ 3 ಜಿಲ್ಲೆಗಳಲ್ಲಿರುವಂತಹ ಕರಾವಳಿ ಮೈದಾನ ಪ್ರದೇಶದಲ್ಲಿ ಮಾತ್ರ ಈ ಮಣ್ಣು ಕಂಡುಬರುತ್ತೆ. ಇನ್ನು ಈ ಮಣ್ಣು ಹೆಚ್ಚು ಸೂಕ್ತವಾಗಿರೋದು ಯಾವ ಬೆಳೆಗೆ ಅಂತ ನೋಡ್ತಾ ಹೋದರೆ, ಸ್ಪೆಷಲಿ ಭತ್ತ, ಬಾಳೆ, ಅಡಿಕೆ, ತೆಂಗು, ಗೋಡಂಬಿ ಅಂತಹ ಬೆಳೆಗಳೇನಿದ್ದಾವಲ್ಲ, ಇಂತಹ ಬೆಳೆಗಳಿಗೆ ಈ ಕರಾವಳಿಯ ಮೆಕ್ಕಲು ಮಣ್ಣು ಹೆಚ್ಚು ಸೂಕ್ತವಾದಂತಹ ಮಣ್ಣು ಅಂತ ಐಡೆಂಟಿಫೈ ಮಾಡ್ಬೋದಾಗಿದೆ. ನೆಕ್ಸ್ಟ್ ಎರಡನೇದು ಮಣ್ಣು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಸಾಯಿಲ್ಸ್ ಅಂತ ಕರ್ನಾಟಕದಲ್ಲಿ ಕಂಡುಬರುವಂಥ ಮತ್ತೊಂದು ಪ್ರಮುಖ ಮಣ್ಣು ಇದಾಗಿದೆ. ಓಕೆ, ಎಂತಹ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ನೋಡ್ತಾ ಹೋದರೆ ಅಧಿಕ ಮಳೆ ಬೀಳಬೇಕು, ಅದರ ಜೊತೆಗೆ ಉಷ್ಣಾಂಶವೂ ಸಹ ಇರಬೇಕು. ಈ ಎರಡೂ ಲಕ್ಷಣಗಳಿರುವಂತಹ ಭೂಪ್ರದೇಶದಲ್ಲಿ ಮಾತ್ರ ನಾವು ಲ್ಯಾಟ್ರೈಟ್ ಮಣ್ಣನ್ನು ಕಾಣ್ಬೋದಾಗಿದೆ. ಸ್ಪೆಷಲಿ ನಾವು ಕರ್ನಾಟಕ ಮ್ಯಾಪ್ ನೋಡಿದ್ರೆ ಗೊತ್ತಾಗುತ್ತೆ. ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನಾವು ಆಲ್ರೆಡಿ ಫಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೇವಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಭಾಗವೆಂದರೆ ಅದು ವೆಸ್ಟರ್ನ್ ಘಾಟ್ಸ್ ಇರುವಂಥ ಏರಿಯಾ, ಅಂದರೆ ಈ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತೆ. ವಾರ್ಷಿಕ ಸರಿಸುಮಾರು 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗುತ್ತೆ. ಅದರ ಜೊತೆಗೆ ಕರ್ನಾಟಕ ಉತ್ತರಾರ್ಧಗೋಳದಲ್ಲಿದೆ, 23.5 ಡಿಗ್ರಿ ಉತ್ತರ ಅಕ್ಷಾಂಶಕ್ಕಿಂತ ಕೆಳಭಾಗದಲ್ಲಿದೆ. ಹಾಗಾಗಿ ಉಷ್ಣತೆಯ ಪ್ರಮಾಣ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಮಲೆನಾಡು ಪ್ರದೇಶದಲ್ಲಿ ಈ ಲ್ಯಾಟ್ರೈಟ್ ಮಣ್ಣನ್ನು ನಾವು ಕಾಣ್ಬೋದಾಗಿದೆ. ಓಕೆ, ಲ್ಯಾಟ್ರೈಟ್ ಮಣ್ಣಿಗೆ ರಿಲೇಟೆಡ್ ಆಗಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಿದೆ ಅಂದರೆ, ಕಾಮನ್ ಆಗಿ ಮಣ್ಣಿನಲ್ಲಿ ಅನೇಕ ಖನಿಜಾಂಶಗಳು ಇರೋದು ನಮಗೆ ಪ್ರೀವಿಯಸ್ ಸ್ಲೈಡಲ್ಲೇ ಕ್ಲಿಯರ್ ಆಗಿದೆ. ಮಳೆ ಈ ಭಾಗದಲ್ಲಿ ಹೆಚ್ಚಾಗೋದ್ರಿಂದ, ಸ್ಪೆಷಲಿ ಮಲೆನಾಡು ಭಾಗದಲ್ಲಿ ಮಳೆಯ ಪ್ರಮಾಣ ಅಧಿಕವಾಗಿರೋದ್ರಿಂದ ಮಣ್ಣಿನಲ್ಲಿ ಇರುವಂತಹ ಖನಿಜಾಂಶಗಳಲ್ಲಿ ಕೆಲವೊಂದು ಖನಿಜಾಂಶಗಳು ಮಳೆ ನೀರಿನಲ್ಲಿ ಕರಗಿ ಭೂಮಿಯ ತಳಪದ್ರಕ್ಕೆ ಸೇರ್ಪಡೆ ಆಗ್ತವೆ. ಇನ್ನು ಈ ಮಣ್ಣಿನಲ್ಲಿರುವಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂನಂತಹ ಖನಿಜಾಂಶಗಳು ಮಳೆ ನೀರಿನಲ್ಲಿ ಕರಗೋದಿಲ್ಲ. ಹಾಗಾಗಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಈ ಖನಿಜಾಂಶಗಳು ಮಣ್ಣಿನ ಮೇಲ್ಪದರದಲ್ಲಿ ಹಾಗೆ ಉಳಿದುಕೊಳ್ತವೆ. ಹಾಗಾಗಿ ಲ್ಯಾಟ್ರೈಟ್ ಮಣ್ಣು ಕೆಂಪು ಬಣ್ಣದಲ್ಲಿರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ವಿಶೇಷತೆ ಏನೆಂದರೆ, ಲ್ಯಾಟ್ರೈಟ್ ಮಣ್ಣು ಮಳೆಗಾಲದಲ್ಲಿ ಮೃದುವಾಗಿರುತ್ತೆ, ಆದರೆ ಬೇಸಿಗೆಯಲ್ಲಿ ಒಣಗಿ ಗಟ್ಟಿ ಶಿಲೆಗಳಾಗಿ ಮಾರ್ಪಡುತ್ತೆ. ಈ ಶಿಲೆಗಳಿಗೆ ಲ್ಯಾಟ್ರೈಟ್ ಶಿಲೆಗಳಂತ ಕರಿತೇವೆ. ಆಲ್ರೆಡಿ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇಮೇಜ್ ಕೂಡ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಲ್ಯಾಟ್ರೈಟ್ ಶಿಲೆಗಳನ್ನು ನಾವು ಕಟ್ಟಡ ನಿರ್ಮಾಣ ಕಾರ್ಯದಲ್ಲೂ ಕೂಡ ಬಳಸ್ತಾ ಇದ್ದೇವೆ.
ಅದರ ಜೊತೆಗೆ ಭೌಗೋಳಿಕವಾಗಿ ಈ ಮಣ್ಣು ಎಲ್ಲಿ ಕಂಡು ಬರುತ್ತೆ ಅಂತ ನೋಡ್ತಾ ಹೋದರೆ, ಭೌಗೋಳಿಕವಾಗಿ ಆಲ್ರೆಡಿ ನಿಮಗೆ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಡಿಸ್ಕಷನ್ ಮಾಡಿದ ಹಾಗೆ ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಅಥವಾ ಏನು ಪಶ್ಚಿಮ ಘಟ್ಟಗಳಿದ್ದಾವಲ್ಲ, ಈ ಭಾಗದಲ್ಲಿ ಈ ಲ್ಯಾಟರೈಟ್ ಮಣ್ಣು ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರುತ್ತೆ. ಅಷ್ಟೇ ಅಲ್ಲ, ಇನ್ನು ರಾಜ್ಯದ ಕೆಲವೊಂದು ಭಾಗದಲ್ಲಿ ಕಂಡುಬರ್ತಾ ಇದೆ. ನಾರ್ತ್ ಸೈಡಿಗೆ ಹೋದರೆ ಬೀದರ್ ಮತ್ತು ಗುಲ್ಬರ್ಗಾದ ಕೆಲವೊಂದು ಏರಿಯಾದಲ್ಲಿ ಕಂಡುಬರುತ್ತೆ. ಇನ್ನು ಸೌತ್ ಕರ್ನಾಟಕಕ್ಕೆ ಬಂದರೆ ಇಲ್ಲಿ ಬೆಂಗಳೂರು ಮತ್ತು ಕೋಲಾರ್ನಲ್ಲೂ ಕೆಲವೊಂದು ಭಾಗದಲ್ಲಿ ಮಾತ್ರ ಈ ಮಣ್ಣು ಕಂಡುಬರುತ್ತೆ. ಆದರೆ ಅತ್ಯಂತ ಪ್ರಮುಖವಾಗಿ ಎಕ್ಸಾಮಲ್ಲಿ ಭೌಗೋಳಿಕವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲ್ಯಾಟರೈಟ್ ಮಣ್ಣು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ರೆ ನೀವು ಅದಕ್ಕೆ ಮಲೆನಾಡು ಅಥವಾ ಪಶ್ಚಿಮ ಘಟ್ಟಗಳಂತ ಆನ್ಸರ್ ಮಾಡಬೇಕಾಗತ್ತೆ. ಇನ್ನು ಜಿಲ್ಲಾವಾರು ನೋಡ್ತಾ ಹೋದರೆ ರಾಜ್ಯದಲ್ಲಿ ಆಲ್ರೆಡಿ ಮಲೆನಾಡು ಯಾವ ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತೆ ಅನ್ನೋದ್ರ ಮೇಲೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸ್ಪೆಷಲಿ ನಾವು ಕರಾವಳಿ ಜಿಲ್ಲೆಗಳಂತ ಗುರುತಿಸುವಂತಹ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲ ಭೂಪ್ರದೇಶದಲ್ಲಿ ಲ್ಯಾಟರೈಟ್ ಮಣ್ಣನ್ನು ಕಾಣ್ಬೋದಾಗಿದೆ. ಸ್ಪೆಷಲಿ ನೋಡ್ತಾ ಹೋದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯ ಪೂರ್ವ ಭಾಗದಲ್ಲಿ ಈ ಮಣ್ಣು ಕಂಡುಬರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಮಲೆನಾಡು ಏರಿಯಾಕ್ಕೆ ಹೋದರೆ ನಾವು ಬೆಳಗಾವಿ ಜಿಲ್ಲೆಯ ದಕ್ಷಿಣದಿಂದ ಇದು ಆರಂಭ ಆಗುತ್ತೆ. ಬೆಳಗಾವಿ ಜಿಲ್ಲೆ, ಅದರ ಜೊತೆಗೆ ಧಾರವಾಡ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿ ಸಹ ಈ ಮಣ್ಣಿರೋದು ಕಂಡುಬರುತ್ತೆ. ಅಂದರೆ ಸಂಪೂರ್ಣವಾಗಿ ಇಡೀ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಜಿಲ್ಲೆಯ ಕೆಲ ಏರಿಯಾದಲ್ಲಿ ಈ ಮಣ್ಣನ್ನು ನಾವು ಕಾಣ್ಬೋದಾಗಿದೆ. ಇನ್ನು ಜಿಲ್ಲಾವಾರು ನೋಡ್ತಾ ಹೋದರೆ ನಾರ್ತಲ್ಲಿ ಹೋದರೆ ಬೀದರ್ ಜಿಲ್ಲೆ ಮತ್ತು ಗುಲ್ಬರ್ಗಾ ಜಿಲ್ಲೆಯ ಕೆಲ ಭೂಪ್ರದೇಶದಲ್ಲಿ ಈ ಮಣ್ಣು ಕಂಡುಬರುತ್ತೆ. ಇನ್ನು ಸೌತಲ್ಲಿ ಬಂದರೆ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಯ ಕೆಲ ಭೂಪ್ರದೇಶದಲ್ಲಿ ಈ ಮಣ್ಣು ಕಂಡುಬರುತ್ತೆ ಅಂತ ಹೇಳ್ಬೋದು. ಓಕೆ, ಅದರ ಜೊತೆಗೆ ಈ ಮಣ್ಣು ಯಾವ ಬೆಳೆಗೆ ಹೆಚ್ಚು ಸೂಕ್ತ ಅಂತ ನೋಡ್ತಾ ಹೋದರೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದು ಕಾಫಿ ಬೆಳೆಗೆ ಹೆಚ್ಚು ಸೂಕ್ತವಾದದ್ದು. ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಮತ್ತು ರಬ್ಬರ್ ಆಗಿರ್ಬೋದು, ಅಡಿಕೆ, ಏಲಕ್ಕಿ, ಮೆಣಸು ಇಂತಹ ತೋಟಗಾರಿಕಾ ಬೆಳೆಗಳಿಗೆ ಲ್ಯಾಟರೈಟ್ ಮಣ್ಣು ಹೆಚ್ಚು ಸೂಕ್ತವಾದಂತಹ ಮಣ್ಣಾಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದ ಮಣ್ಣು ಅಂದರೆ ಅದು ಕೆಂಪು ಮಣ್ಣು, ರೆಡ್ ಸಾಯಿಲ್ಸ್. ಕರ್ನಾಟಕದಲ್ಲಿ ಕಂಡುಬರುವಂಥ ಅತ್ಯಂತ ಪ್ರಮುಖವಾದಂಥ ಮಣ್ಣು ಅಂತ ಗುರುತಿಸೋದು. ಯಾಕೆಂದರೆ ಕರ್ನಾಟಕದಲ್ಲಿ ಭೌಗೋಳಿಕವಾಗಿ ರಾಜ್ಯದ ಅತಿ ಹೆಚ್ಚು ಭಾಗದಲ್ಲಿ ಕಂಡುಬರುವಂಥ ಮಣ್ಣು ಇದಾಗಿದೆ. ಓಕೆ, ಈ ಮಣ್ಣು ನಿರ್ಮಾಣ ಆಗಿರೋದು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಈ ಮಣ್ಣು ನಿರ್ಮಾಣ ಅಥವಾ ರಚನೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಮಣ್ಣಿನ ಬಣ್ಣ ಕೆಂಪಾಗಿದೆ. ಕೆಂಪು ಮಣ್ಣು ಅಂತ ಹೆಸರಲ್ಲೇ ಇರೋದು. ಇದಕ್ಕೆ ಬಹುಮುಖ್ಯ ಕಾರಣ ಏನಂದರೆ ಈ ಮಣ್ಣಿನಲ್ಲಿರುವಂಥ ಫೆರಸ್ ಆಕ್ಸೈಡ್ ಆಗಿದೆ. ಅಂದರೆ ಕಬ್ಬಿಣದ ಆಕ್ಸೈಡ್ನಿಂದಾಗಿ ಈ ಮಣ್ಣಿನ ಬಣ್ಣ ಕೆಂಪಾಗಿರೋದು ಕಂಡುಬರುತ್ತೆ. ಅದರ ಜೊತೆಗೆ ಅತ್ಯಂತ ಪ್ರಮುಖ ಲಕ್ಷಣ ಏನೆಂದರೆ ಈ ಮಣ್ಣಿಗೆ ತೇವಾಂಶವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯ ಅತಿ ಕಡಿಮೆ ಇರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಈ ಮಣ್ಣು ಒಣ ಬೇಸಾಯ ಅಥವಾ ಮಳೆ ಆಶ್ರಿತ ಕೃಷಿಯಲ್ಲಿ ಈ ಮಣ್ಣಿನ ಬಳಕೆ ಅತಿ ಕಡಿಮೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಮಣ್ಣಿನ ಅತ್ಯಂತ ಪ್ರಮುಖ ಲಕ್ಷಣ ಇಲ್ಲೇ ನಾವು ಹೈಲೈಟ್ ಮಾಡಿದ್ದೇವಲ್ಲ, ಅಂದರೆ ತೇವಾಂಶವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರುತ್ತೆ ಮಣ್ಣಿಗೆ. ಹಾಗಾಗಿ ಇದು ಮಳೆ ಆಧಾರಿತ ಕೃಷಿಗೆ ಹೆಚ್ಚು ಸೂಕ್ತವಾದ ಮಣ್ಣು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಎಲ್ಲಿ ಕಂಡುಬರುತ್ತೆ ಭೌಗೋಳಿಕವಾಗಿ ಮತ್ತು ಜಿಲ್ಲಾವಾರು ನೋಡ್ತಾ ಹೋದರೆ, ಭೌಗೋಳಿಕವಾಗಿ ನೋಡ್ತಾ ಹೋದರೆ ದಕ್ಷಿಣ ಮೈದಾನ ಅಂತ ಹೇಳಬೇಕು. ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಲ್ಲಿ ನಾವೇನು ಗುರುತಿಸ್ತೇವಲ್ಲ ದಕ್ಷಿಣ ಮೈದಾನ ಅಂತ, ಈ ದಕ್ಷಿಣ ಮೈದಾನದಲ್ಲಿ ಈ ಮಣ್ಣು ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರುತ್ತೆ. ಸ್ಪೆಷಲಿ ಕ್ರಾಸ್ ಲೈನಿಂದ ಏನು ಹೈಲೈಟ್ ಮಾಡಿದ್ದಾರಲ್ಲ ಅಥವಾ ಇಂಡೆಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ಏರಿಯಾ. ಅಂದರೆ ಸ್ಪೆಷಲಿ ನಾವು ಸೌತಿಂದ ನೋಡ್ತಾ ಹೋದರೆ ಚಾಮರಾಜನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ ಕೆಲ ಭೂಪ್ರದೇಶದಲ್ಲಿ, ದಾವಣಗೆರೆ ಕೆಲ ಭೂಪ್ರದೇಶದಲ್ಲಿ, ಹೀಗೆ ದಕ್ಷಿಣ ಕರ್ನಾಟಕದ ಬಹುತೇಕ ಭೂಪ್ರದೇಶದಲ್ಲಿ ಈ ಮಣ್ಣು ಕಂಡುಬರುತ್ತೆ. ಭೌಗೋಳಿಕವಾಗಿ ನೋಡ್ತಾ ಹೋದರೆ ದಕ್ಷಿಣ ಮೈದಾನ ಅಂತ ಹೇಳಬೇಕು. ಜಿಲ್ಲಾವಾರು ನೋಡ್ತಾ ಹೋದರೆ ದಕ್ಷಿಣ ಕರ್ನಾಟಕದಲ್ಲಿ ಬರುವಂಥ ಬಹುತೇಕ ಜಿಲ್ಲೆಗಳಲ್ಲಿ ಈ ಮಣ್ಣು ಕಂಡುಬರುತ್ತೆ. ಹೆಚ್ಚು ಸೂಕ್ತವಾದದ್ದು ಈ ಮಣ್ಣು ರಾಗಿ ಬೆಳೆಗೆ ಸೂಕ್ತ ಅಂತ ಹೇಳ್ಬೋದು. ರಾಗಿ, ಭತ್ತ, ಕಬ್ಬು, ತರಕಾರಿ ಬೆಳೆಗೆ ಈ ಮಣ್ಣು ಹೆಚ್ಚು ಸೂಕ್ತವಾಗಿರುವಂಥ ಮಣ್ಣಾಗಿದೆ. ಆಲ್ರೆಡಿ ನಾನು ವಿಶೇಷತೆ ಹೇಳಿದ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂಥ ಮಣ್ಣು ಇದಾಗಿದೆ. ರಾಜ್ಯದ ಭೌಗೋಳಿಕ ವಿಸ್ತೀರ್ಣ ನೋಡ್ತಾ ಹೋದರೆ ಗೊತ್ತಾಗುತ್ತೆ ನಿಮಗೆ. ಸೌತ್ ಅಷ್ಟೇ ಅಲ್ಲ, ಮಧ್ಯ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಉತ್ತರ ಮೈದಾನದಲ್ಲಿ ನಾವು ಬಳ್ಳಾರಿ ಮತ್ತು ರಾಯಚೂರು, ಕೊಪ್ಪಳ ಜಿಲ್ಲೆಯ ಕೆಲ ಭೂಪ್ರದೇಶದಲ್ಲಿ ಕಾಣ್ಬೋದು. ಮತ್ತು ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಿರ್ಬೋದು. ಮತ್ತು ಈ ರೀತಿ ಕೆಲವೊಂದು ಪ್ರದೇಶದಲ್ಲಿ ಈವನ್ ಯಾದಗಿರಿ, ಗುಲ್ಬರ್ಗಾ ಜಿಲ್ಲೆಯ ಕೆಲ ಭೂಪ್ರದೇಶದಲ್ಲಿ ಸಹ ಈ ಕೆಂಪು ಮಣ್ಣು ಕಂಡುಬರುತ್ತೆ. ಹಾಗಾಗಿ ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂತಹ ಮಣ್ಣು ಇದಾಗಿದೆ. ಓಕೆ, ನೆಕ್ಸ್ಟ್ ಕೊನೆಯದಾಗಿ ಕರ್ನಾಟಕದಲ್ಲಿ ಕಂಡುಬರುವಂಥ ಮತ್ತೊಂದು ಪ್ರಮುಖ ಮಣ್ಣು ಅಂದರೆ ಅದು ಕಪ್ಪು ಮಣ್ಣು, ಬ್ಲ್ಯಾಕ್ ಸಾಯಿಲ್ಸ್ ಅಂತ. ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ಈ ಮಣ್ಣು ನಿರ್ಮಾಣ ಆಗೋದು. ಈ ಮಣ್ಣಿನ ಬಣ್ಣಕ್ಕೆ ಅತ್ಯಂತ ಪ್ರಮುಖವಾದಂಥ ಅಂಶಗಳಂದರೆ ಮೆಗ್ನೀಷಿಯಂ ಮತ್ತು ಟೈಟಾನಿಯಂ ಆಕ್ಸೈಡ್ಗಳು. ಅಂದರೆ ಈ ಮಣ್ಣಿನಲ್ಲಿ ಮೆಗ್ನೀಷಿಯಂ ಮತ್ತು ಟೈಟಾನಿಯಂ ಆಕ್ಸೈಡ್ಗಳು ಅತ್ಯಧಿಕ ಪ್ರಮಾಣದಲ್ಲಿರೋದ್ರಿಂದ ಈ ಮಣ್ಣಿನ ಬಣ್ಣ ಕಪ್ಪಾಗಿರುತ್ತೆ.
ಓಕೆ, ಈ ಮಣ್ಣಿನ ಲಕ್ಷಣಗಳ ಬಗ್ಗೆ ನಾವು ನೋಡ್ತಾ ಹೋದರೆ ಅತ್ಯಂತ ಪ್ರಮುಖವಾದಂಥ ವಿಶಿಷ್ಟವಾದ ಲಕ್ಷಣಗಳು ಈ ಮಣ್ಣಿನಲ್ಲಿ ಕಂಡುಬರ್ತವೆ. ಸ್ಪೆಷಲಿ ಪರ್ಟಿಕ್ಯುಲರ್ ನೋಡ್ತಾ ಹೋದರೆ ಈ ಮಣ್ಣು ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೊಂದಿದೆ. ಅಂದರೆ ತೇವಾಂಶವನ್ನು ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಳ್ಳುವಂಥ ಒಂದು ವಿಶಿಷ್ಟ ಲಕ್ಷಣ ಈ ಮಣ್ಣಿನಲ್ಲಿರೋದು ಕಂಡುಬರುತ್ತೆ. ಅಂದರೆ ಒಂದು ಬಾರಿ ಚೆನ್ನಾಗಿ ಏನಾದರೂ ಮಳೆ ಆದರೆ ಸುಮಾರು 1 ತಿಂಗಳವರೆಗೂ ಕೂಡ ಈ ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೊಂದಿರುತ್ತೆ. ಹಾಗಾಗಿಯೇ ಈ ಮಣ್ಣು ಮಳೆಯಾಶ್ರಿತ ಬೇಸಾಯಕ್ಕೆ ಅಥವಾ ಶುಷ್ಕ ಬೇಸಾಯಕ್ಕೆ ಹೆಚ್ಚು ಅನುಕೂಲಕಾರಿಯಾದಂತಹ ಮಣ್ಣು ಅಂತ ಹೇಳೋದು. ಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಮಳೆಯಾಶ್ರಿತ ಕೃಷಿ ಹೆಚ್ಚು ಕಂಡುಬರಲಿಕ್ಕೆ ಬಹುಮುಖ್ಯ ಕಾರಣ ಏನಂದರೆ ನಾವು ಕಪ್ಪು ಮಣ್ಣು ಇರೋದಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶವೇನೆಂದರೆ ತೇವಾಂಶದ ಅವಧಿಯಲ್ಲಿ ಈ ಮಣ್ಣು ಮೃದುವಾಗಿರುತ್ತೆ ಮತ್ತು ಮಳೆ ಬಂದಾಗ ಈ ಮಣ್ಣು ಹೆಚ್ಚು ಜಿಗುಟಾಗಿರುತ್ತೆ. ಒಣ ಹವೆಯಲ್ಲಿ ಈ ಮಣ್ಣು ಆಳವಾದ ಬಿರುಕುಗಳಿಂದ ಕೂಡಿರೋದು ಸಹ ಕಂಡುಬರುತ್ತೆ. ಈ 3 ಅತ್ಯಂತ ಪ್ರಮುಖವಾದಂಥ ಲಕ್ಷಣ ಅಂತ ಐಡೆಂಟಿಫೈ ಮಾಡ್ಬೋದಾಗಿದೆ. ಓಕೆ, ಭೌಗೋಳಿಕವಾಗಿ ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ನೋಡ್ತಾ ಹೋದರೆ ಈ ಮ್ಯಾಪಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಉತ್ತರ ಮೈದಾನ ಅಂತ ಹೇಳ್ಬೋದು. ಭೌಗೋಳಿಕವಾಗಿ ಹೇಳಿದ್ರೆ ಉತ್ತರ ಮೈದಾನದಲ್ಲಿ ಕಂಡುಬರುವಂಥ ಮಣ್ಣು ಇದಾಗಿದೆ. ಜಿಲ್ಲಾವಾರು ನೋಡ್ತಾ ಹೋದರೆ ಬೀದರ್ ಆಗಿರ್ಬೋದು, ಗುಲ್ಬರ್ಗ, ಯಾದಗಿರಿ ಆಗಿರ್ಬೋದು, ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಆಗಿರ್ಬೋದು, ರಾಯಚೂರು, ಕೊಪ್ಪಳ ಜಿಲ್ಲೆ ಮತ್ತು ಸೌತಲ್ಲಿ ಬಂದರೂ ಕೂಡ ದಾವಣಗೆರೆ, ಚಿತ್ರದುರ್ಗ ಮತ್ತು ಈ ಕಡೆ ಚಾಮರಾಜನಗರ, ಹೀಗೆ ಕೆಲವೊಂದು ಏರಿಯಾದಲ್ಲೂ ಕೂಡ ಈ ಮಣ್ಣು ಕಂಡುಬರುತ್ತೆ. ಈ ಮಣ್ಣು ಹೆಚ್ಚು ಅನುಕೂಲಕಾರಿಯಾದದ್ದು ಹತ್ತಿ ಬೆಳೆಯಲು ಅಂತ ಹೇಳ್ಬೋದು. ಹತ್ತಿ ಆಗಿರ್ಬೋದು, ಜೋಳ, ಈರುಳ್ಳಿ, ಸೂರ್ಯಕಾಂತಿ, ಬೇಳೆಕಾಳುಗಳ ಉತ್ಪಾದನೆಗೆ ಈ ಮಣ್ಣು ಹೆಚ್ಚು ಸೂಕ್ತವಾಗಿದೆ ಅಂತ ಹೇಳ್ಬೋದು. ವಿಶೇಷತೆ ಏನಂದರೆ ಭೌಗೋಳಿಕವಾಗಿ ನಮ್ಮ ರಾಜ್ಯದಲ್ಲಿ ಕೆಂಪು ಮಣ್ಣು ಅತಿ ಹೆಚ್ಚು ಪ್ರದೇಶದಲ್ಲಿರೋದು ಕಂಡುಬರುತ್ತೆ. ಅದರ ನಂತರದ 2ನೇ ಸ್ಥಾನದಲ್ಲಿ ಕಪ್ಪು ಮಣ್ಣು ಇರೋದು ಕಂಡುಬರುತ್ತೆ. ಕಪ್ಪು ಮಣ್ಣಿಗೆ ರಿಲೇಟೆಡ್ ಆಗಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಕೆಲವೊಂದು ಅವಶ್ಯಕತೆ ಇದೆ. ಏನಂದರೆ ಕಪ್ಪು ಮಣ್ಣಿಗೆ ರೆಗೂರ್ ಮಣ್ಣು ಅಂತ ಕೂಡ ಕರೆಯಲಾಗುತ್ತೆ, ಬ್ಲ್ಯಾಕ್ ಅರ್ತ್ಸ್ ಅಂತ ಕೂಡ ಕರೆಯಲಾಗುತ್ತೆ, ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕೂಡ ಕರೆಯಲಾಗುತ್ತೆ. ಹತ್ತಿ ಬೆಳೆಗೆ ಹೆಚ್ಚು ಸೂಕ್ತವಾದಂಥ ಈ ಮಣ್ಣು ಆಗಿರೋದ್ರಿಂದ ಅತ್ಯಂತ ವಿಶೇಷವಾಗಿ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ 3rd ಪಾಯಿಂಟ್ ಮೇಲೆ ಕ್ವಶನ್ ಫೋಕಸ್ ಮಾಡ್ತಾ ಹೋಗ್ತಾರೆ. ಯಾವ ಮಣ್ಣು ಹತ್ತಿ ಬೆಳೆಗೆ ಹೆಚ್ಚು ಸೂಕ್ತವಾದದ್ದು ಅಂತ. ಕಪ್ಪು ಮಣ್ಣು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಹಾಗಾಗಿ ಇದಕ್ಕೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕರೆಯಲಾಗುತ್ತೆ. ಓಕೆ, ಇದರ ಜೊತೆಗೆ ಕಪ್ಪು ಮಣ್ಣಿಗೆ ರಿಲೇಟೆಡ್ ಆಗಿ ಇನ್ನೂ 2 ಇನ್ಫಾರ್ಮೇಷನ್ ಕ್ಲಿಯರ್ ಆಗಬೇಕು. ಭಾರತದ ಮಣ್ಣುಗಳ ಬಗ್ಗೆ ಬಂದಾಗ ಭಾರತದಲ್ಲಿ 73ರಿಂದ 80 ಡಿಗ್ರಿ ಪೂರ್ವ ರೇಖಾಂಶ ಮತ್ತು 15ರಿಂದ 25 ಡಿಗ್ರಿ ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಕಪ್ಪು ಮಣ್ಣು ಇರೋದು ಕಂಡುಬರುತ್ತೆ. ಕರ್ನಾಟಕದಲ್ಲಿ ಕೂಡ ಈ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿ ಬರುವಂಥ ಭೂಪ್ರದೇಶದಲ್ಲಿ ನಾವು ಕಪ್ಪು ಮಣ್ಣನ್ನು ಅತ್ಯಂತ ಪ್ರಮುಖವಾಗಿ ಕಾಣ್ತೇವೆ. ಇನ್ನು ಕರ್ನಾಟಕದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಕೃಷ್ಣ ಮತ್ತು ಭೀಮಾ ಈ 2 ನದಿಗಳ ಕಣಿವೆಯಲ್ಲಿ ಈ ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತೇವೆ ನಾವು. ಓಕೆ, ಇವಿಷ್ಟು ಕರ್ನಾಟಕದ ಮಣ್ಣುಗಳ ಬಗ್ಗೆ ಇರುವಂಥ ಪಾಯಿಂಟ್ಸ್ಗಳಾಗಿದ್ದು. ಇನ್ನು ಇದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ವರ್ಲ್ಡ್ ಸಾಯಿಲ್ ಡೇ ಬಗ್ಗೆ ನಿಮಗೆ ಗೊತ್ತಿರಬೇಕು. ಪ್ರತಿ ವರ್ಷ ಡಿಸೆಂಬರ್ 5ನೇ ತಾರೀಕಿನಂದು ನಾವು ವಿಶ್ವ ಮಣ್ಣಿನ ದಿನ ಅಂತ ಆಚರಿಸ್ತೇವೆ. ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಇದರ ಮೇಲೆ ಕ್ವಶನ್ ಫೋಕಸ್ ಮಾಡಿದ್ದಾರೆ. ಅದರ ಜೊತೆಗೆ ಪೆಡಾಲಜಿ ಅನ್ನೋದ್ರ ಬಗ್ಗೆ, ಆ ವರ್ಡ್ ಬಗ್ಗೆ ಕೂಡ ಗೊತ್ತಿರಬೇಕು. ಪೆಡಾಲಜಿ ಇದು ರಿಲೇಟೆಡ್ ಆಗಿರೋದು ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ. ಅಂದರೆ ಮಣ್ಣಿನ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರಕ್ಕೆ ಪೆಡಾಲಜಿ ಅಂತ ಕರೆಯಲಾಗುತ್ತೆ. ಓಕೆ, ಭಾರತದಲ್ಲಿ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಇರುವಂಥ ಒಂದು ವಿಶೇಷವಾದ ಸಂಸ್ಥೆ ಇದೆ. ಸಂಸ್ಥೆ ಹೆಸರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸಾಯಿಲ್ ಸೈನ್ಸ್ ಅಂತ. ಇದರ ಕೇಂದ್ರ ಕಚೇರಿ ಇರೋದು ಮಧ್ಯಪ್ರದೇಶ ರಾಜಧಾನಿಯಾಗಿರುವಂತಹ ಭೋಪಾಲ್ನಲ್ಲಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಕರ್ನಾಟಕದ ಮಣ್ಣುಗಳ ಬಗ್ಗೆ ಚರ್ಚೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.